ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ನಡೆದು 3 ದಿನಗಳು ಕಳೆದೋಯ್ತು. ಆದ್ರೆ ಶಂಕಿತ ಉಗ್ರ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ಉಗ್ರನ ಸೆರೆ ಹಿಡಿಯೋದಕ್ಕೆ ಪೊಲೀಸರು ಹಗಲು ಇರುಳು ಶ್ರಮ ಹಾಕ್ತಾ ಇದ್ರು. ಶಂಕಿತ ಮಾತ್ರ ಸಣ್ಣ ಸುಳಿವನ್ನು ಬಿಟ್ಟು ಹೋಗಿಲ್ಲ. ಹಾಗಾದ್ರೆ ತನಿಖೆ ಹೇಗ್ ಸಾಗ್ತಾ ಇದೆ ಅದನ್ನೇ ತೋರಿಸ್ತೀವಿ ನೋಡಿ. ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಪ್ರಕರಣ, ಇನ್ನೂ ಪತ್ತೆಯಾಗದ ಶಂಕಿತ ಉಗ್ರ. ಎಸ್, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ನಡೆದು 3 ದಿನಗಳು ಕಳೆದೋಯ್ತು. ಆದ್ರೆ ಶಂಕಿತ ಉಗ್ರ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ಉಗ್ರನ ಸೆರೆ ಹಿಡಿಯೋದಕ್ಕೆ ಪೊಲೀಸರು ಹಗಲು ಇರುಳು ಶ್ರಮ ಹಾಕಿದ್ರು. ಶಂಕಿತ ಮಾತ್ರ ಸಣ್ಣ ಸುಳುವನ್ನು ಬಿಟ್ಟು ಹೋಗಿಲ್ಲ. ಇಲ್ಲಿ ತನಕ 2000ಕ್ಕೂ ಹೆಚ್ಚು ಸಿಸಿಟಿವಿ ಟವರ್ ಡಂಪ್ಗಳ ಕಾಲ್ ಲಿಸ್ಟ್ ಜಾಲಾಡಿದ್ದಾರೆ. 12 ಟೀಮ್ಗಳಿಂದ ತಲಾಶ್ ಮಾಡಿದ್ರು, ನೋ ಯೂಸ್. ಎಸ್, ಈ ಮಧ್ಯೆ ಕಳೆದ 1 ವಾರದಲ್ಲಿ ಆನ್ಲೈನ್ ಮೂಲಕ ಟೈಮರ್ ಪರ್ಚೇಸ್ ಮಾಡಿರೋರನ್ನ ಕರೆಸಿ ಸಿಸಿಬಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ದಾರೆ. ಕೆಲವರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆಟೋಮೆಟಿಕ್ ಲೈಟ್ ಆನ್ ಆಫ್ ಆಗೋದಕ್ಕೆ ಖರೀದಿ ಮಾಡಿರೋದು, ಮತ್ತೊಬ್ರು ಫಿಶ್ ಟ್ಯಾಂಕರ್ನ ಲೈಟ್ ಆನ್ ಮಾಡೋದಕ್ಕೆ ಖರೀದಿ ಮಾಡಿರೋದಾಗಿ ತನಿಖೆ ವೇಳೆ ತಿಳಿದಿದೆ. ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್, ಉಗ್ರನ ವಿಚಾರಣೆ. ಈ ಮಧ್ಯೆ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದ ರೂವಾರಿಯಾಗಿರುವಂತಹ ತುಂಗಾ ತೀರದ ಟ್ರಯಲ್ ಬ್ಲಾಸ್ಟ್ ಅನ್ನ ಮಾಸ್ಟರ್ ಮೈಂಡ್ ಶಾರಿಕ್ ನನ್ನ ಜೈಲಿನಲ್ಲಿ ಸಿಸಿಬಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ರಾಮೇಶ್ವರಂ ಬ್ಲಾಸ್ಟ್ಗೂ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ಗೂ ಸಾಮ್ಯತೆ ಇರೋದ್ರಿಂದ ವಿಚಾರಣೆ ನಡೆಸಲಾಗಿದೆ. ಕೇಂದ್ರ ಗೃಹ ಇಲಾಖೆಯಿಂದ ಎನ್ಐಎ ತನಿಖೆಗೆ ಗ್ರೀನ್ ಸಿಗ್ನಲ್. ಇನ್ನು ಸಿಸಿಬಿ ಪೊಲೀಸರ ತನಿಖೆಯ ನಡುವೆಯೇ ಕೇಂದ್ರ ಗೃಹ ಇಲಾಖೆಯಿಂದ ರಾಮೇಶ್ವರ ಬ್ಲಾಸ್ಟ್ ತನಿಖೆ ನಡೆಸುವಂತೆ ಎನ್ಐಎಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನಾಳೆ ಅಥವಾ ನಾಡಿದ್ದು ಸಿಸಿಬಿಯಿಂದ ಕೇಸ್ ಫೈಲ್ ಪಡ್ಕೊಂಡು ತನಿಖೆ ನಡೆಸೋದಕ್ಕೆ ಎನ್ಐಎ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇನ್ನು ಅಷ್ಟೇ ಅಲ್ಲದೆ ಉಗ್ರಗಾಮಿ ಸಂಘಟನೆಗಳ ಲಿಂಕ್ ಹೊಂದಿದ್ದ 50ಕ್ಕೂ ಹೆಚ್ಚು ಯುವಕರನ್ನ ವಿಚಾರಣೆ ನಡೆಸಲಾಗಿದೆ. ಎನ್ಐಎ ಐಬಿ ಮಾನಿಟರ್ ಮಾಡ್ತಾ ಇದ್ದವರನ್ನ ಸಹ ವಿಚಾರಣೆ ಮಾಡಲಾಗ್ತಿದೆ. ಆದ್ರೆ ಇಲ್ಲಿ ತನಕ ಯಾರು ಭಯೋತ್ಪಾದನಾ ಕೃತ್ಯಗಳಲ್ಲಿ ಭಾಗಿಯಾಗಿರೋ ಬಗ್ಗೆ ಲೀಡ್ ಸಿಕ್ಕಿಲ್ಲ. ಆದ್ರೆ ಸ್ವಲ್ಪ ಟೈಮ್ ಹಿಡಿಬಹುದು. ಒಟ್ನಲ್ಲಿ ಶಂಕಿತ ಉಗ್ರನನ್ನ ಬಂಧಿಸೋ ಬಗ್ಗೆ ಆತ್ಮವಿಶ್ವಾಸದ ಮಾತುಗಳನ್ನಾಡಿದ್ದಾರೆ ಪೊಲೀಸ್ ಇಲಾಖೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.